ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇದು ನಮ್ಮ ಮನೆ ಜಾತ್ರೆಯ 4th ವ್ಲಾಗ್ ಅಂತಾನೆ ಹೇಳ್ಬೋದು, ಪಾರ್ಟ್ 4. ಸೊ ಬನ್ನಿ ಈಗ ಶುರು ಮಾಡೋಣ. ಅರ್ಧಂಬರ್ಧ ಮೇಕಪ್ ಆಗಿದೆ, ಮೇಕಪ್ ಕಂಪ್ಲೀಟ್ ಆಗಿದೆ, ಬಟ್ ಇಟ್ಟಿಲ್ಲ. ಮೇಕಪ್ ಕಂಪ್ಲೀಟ್ ಆಗಿದೆ, ಬಟ್ ಇಟ್ಟಿಲ್ಲ, ಹೇರ್ ಸ್ಟೈಲ್ ಆಗಿಲ್ಲ, ಸ್ಯಾರಿ ಡ್ರೆಪ್ಪಿಂಗ್ ಕರೆಕ್ಟಾಗಿ ಆಗಿದೆ. ಸೊ ಇವಾಗ ಊಟಕ್ಕೆ ಬಂದೆ. ಇಟ್ಸ್ ಅರೌಂಡ್ 9 o'clock. ಬೆಳಿಗ್ಗೆ ಟಿಫನ್ ತಿಂದಿರೋದು ಅಷ್ಟೇ. ಅದು ಮೇಡಮ್ ಒಟ್ಟು ತಿನ್ಸಿರೋದು, ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಅಂತ ತಿಳ್ಕೊಂಡು ಹೋಗಬೇಕು. ನಮ್ಮಮ್ಮ ಏನೋ ರೆಡಿನೇ ಆಗಿಲ್ಲ ಆರ್ತಿಗೆ. ಇವತ್ತು ನೈಟಿಂದನೇ ಭಟ್ರಲ್ಲಿ ಅಡುಗೆ ಕೂಡ ಮಾಡ್ತಿದ್ದಾರೆ. ಸೊ ಇವತ್ತು ಅನ್ನ, ರಸ, ಹಪ್ಪಳ ಇದಾಗಿತ್ತು ನಮ್ಮ ಡಿನ್ನರ್. ಆ್ಯಂಡ್ ಮೇಲೆ ಅವ್ರು ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಿರೋದ್ರಿಂದ ಕೆಳಗಡೆ ಮನೇಲಿ ನಾವು ನಮ್ಮ ಊಟನ ಮುಗಿಸಿದ್ವಿ. ವೆದರ್ ಅಪ್ಡೇಟ್. ಸೊ ನೀಟಾಗಿ ರೆಡಿ ಎಲ್ಲ ಆದೆ. ಊಟ ಮುಗಿಸ್ಕೊಂಡು ಬಂದೋಕೆ ಜಡೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ರೆಡಿ ಎಲ್ಲ ಆದೆ. ಬಿಕಾಸ್ ಆಫ್ ವೆದರ್ ಮಳೆ ಬರ್ತಿದೆ. ಉಟ್ಕೊಂಡಿರೋದು ರೇಷ್ಮೆ ಸೀರೆ. ಔಟ್ಫಿಟ್ ಚೇಂಜ್ ಮಾಡ್ತೀನಿ ಅವಾಗ. ಡ್ರೆಸ್ ಹಾಕ್ಲಾ, ಲಂಗದಾವಣಿ ಹಾಕ್ಲಾ ಅಂತ ನಿಂತೆ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಒಂಥರ ಡಿಸಪಾಯಿಂಟ್ ಆಗೋಯ್ತು. ನಾವು 3 ವರ್ಷಕ್ಕೊಂದ್ಸಲಿ, ಅದರಲ್ಲೂ 3ನೇ ಡೇಟ್ ಫಿಕ್ಸ್ ಆಗಿದ್ದು. ಚೋಕರು, ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿದೆ, ಬ್ಯಾಂಗಲ್ಸ್ ಎಲ್ಲ ಮ್ಯಾಚ್ ಮಾಡಿದೆ, ಔಟ್ಫಿಟ್ಟಿಗೆಲ್ಲ ಮ್ಯಾಚ್ ಮಾಡಿದೆ. ಹೇರ್ ಸ್ಟೈಲ್ ಎಲ್ಲ ಕೂಡ ಆಯಿತು, ದಿಂಡೆಲ್ಲ ಹಾಕ್ಕೊಂಡು ಎಲ್ಲ ಮ್ಯಾಚ್ ಮಾಡಿದೆ. ಇವಾಗ ನೋಡಿದ್ರೆ ಮಳೆ ಬರ್ತಿದೆ. ನೋಡಿ ಇಷ್ಟು ಮಳೆ. ಡಿಂಟ್ ಎಕ್ಸ್ಪೆಕ್ಟೆಡ್ ಮಳೆ ಬರ್ತಿದೆ. ಡಿಂಟ್ ಎಕ್ಸ್ಪೆಕ್ಟೆಡ್ ದಿಸ್. ಈಗ ನಿಮಗೆ ಗೊತ್ತು ಮಳೆ ಬರ್ತಿದೆ ಅಂದ್ಬಿಟ್ಟು ನಾವು ಕ್ವಿಕ್ಕಾಗಿ ಈ ರೀತಿ ರೆಡಿ ಆಗಿದ್ದು ಒಂದು ಫೋಟೋ ಸಿಕ್ತು, ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಆರತಿ ದೀಪಾವಳಿಗಳಿಗೆಲ್ಲ ಇನ್ನೊಂದ್ಸಲಿ ಹೂವು ಎಲ್ಲ ಕೂಡ ಇಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಪೂಜೆ ಎಲ್ಲ ಕೂಡ ಮಾಡೋಣ. ಸೊ ಗೈಸ್, ಐ ಆಮ್ ಚೇಂಜ್ ದ ಔಟ್ಫಿಟ್. ಸೀರೆ ಮಾಡ್ಬಿಟ್ಟೆ, ಬಿಕಾಸ್ ಈ ಸೀರೆ ಏನಾದರೂ ವಾಶ್ ಮಾಡ್ಬೋದು, ಅದು ಸಿಲ್ಕ್ ಸಾರಿ. ಸೊ ಹಾಗಾಗಿ ಬೇಡ. ಇವಾಗ ಪಟಾಕಿ ಹೊಡಿತಿದ್ದಾರೆ. ಜಸ್ಟಿಸ್ ಕೊಡ್ತಿದ್ಯೋ ವಿಡಿಯೋ, ಐ ಡೋಂಟ್ ನೋ. ಇಲ್ಲೇ ಪಟಾಕಿ ಹೊಡಿತಾರೆ. ಇವರು ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಲಂಗ ಬ್ಲೌಸ್ ಹಾಕಿದ್ರು. ಇಬ್ರು ರೇಷ್ಮೆ ಲಂಗ ಬ್ಲೌಸ್ಗಳು ಹಾಕಿದ್ರು. ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಮಕ್ಕವರೆಲ್ಲ ರೇಷ್ಮೆ ಸೀರೆಗಳನ್ನ ಹುಟ್ಟಿದ್ರು. ಶ್ರೀಮಂತ ಸೀರೆ, ಮದುವೆಗಳ ಸೀರೆ ಅಂತೆಲ್ಲ ಹುಟ್ಟಿದ್ರು ಪಾಪ. ಚೇಂಜ್ ಇದ್ದಾರೆ ಔಟ್ಫಿಟ್. ಇವಾಗ ಮಳೆನೇ ಬರ್ತಾ ಇಲ್ಲ, ಬಟ್ ಇರೋ ಥರ ಉಟ್ಕೊಂಡು ಹೋಗೋದಕ್ಕೂ ಆಗಲ್ಲ. ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಪಾಪ ನಾವಾದರೂ ಚೇಂಜ್ ಮಾಡಿದ್ವಿ. ಲೈಕ್ ಮೇಲಿಂದ ಹೊಡ್ಸ್ಕೊಂಡ್ ಬರ್ತಾರೆ. ನಮ್ದು ಬಸ್ ಸ್ಟಾಪಿಗೆ ನಮ್ದು ಹತ್ರನೇ ಇರೋದು. ಹಾಗಾಗಿ ಮೇಲಿಂದ ಹೊಡ್ಸ್ಕೊಂಡ್ಬಂದವರು ರೇಷ್ಮೆ ಸೀರೆ ಹಾಕೊಂಡು ಬಂದುಬಿಟ್ಟಿರ್ತಾರೆ. ಐ ಡೋಂಟ್ ನೋ ಅವ್ರು ಮಳೇಲಿ ಏನು ಮಾಡಿದ್ರು ಅಂತ. ನಾನಂತೆಲ್ಲ ತೆಗ್ದಾಕ್ಬಿಟ್ಟೆ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ಸೊ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಮಳೆ ಎಲ್ಲ ಕೂಡ ಕಡಿಮೆ ಆಗಿ ನಿಂತೋದ್ಮೇಲೆ ಆರತಿನೆಲ್ಲ ಬಂದರು, ಹೊಡಿಸ್ಕೊಂಡು ಹೋದರು. ಇವಾಗ ನಾವು ಆರತಿ ಎತ್ಕೊಂಡು ಹೋಗಿದ್ದು ಪಟ್ಟಾಲಮ್ಮ, ಮದ್ದೂರಮ್ಮ, ಮಹೇಶ್ವರಮ್ಮ ಮತ್ತು ಇನ್ನೊಂದು ದೇವ್ರ ಹೆಸರು ಹೇಳ್ತೀನಿ. ಸೊ ಒಟ್ಟು 4 ದೇವರಿಗೆ ನಾವು ಆರತಿ ಎತ್ಕೊಂಡು ಹೋಗಿದ್ದು. ನಾನು, ನಮ್ಮ ಮಂಜೋಕ ಬರಲಿಲ್ಲ, ನಮ್ಮ ಸಂಗೀತಕ್ಕ, ನಮ್ಮ ಅಮ್ಮನೂ, ನಮ್ಮ ಧೃತಿ ಒಂದು, ಆ್ಯಂಡ್ ನಮ್ಮ ರಿಲೇಟಿವ್ ಪುಷ್ಪಾಂಟಿ ಒಂದು ಎತ್ಕೊಂಡಿದ್ರು. ಸೊ ಎಲ್ಲ ಕೂಡ ಎತ್ಕೊಂಡಿದ್ದೀವಿ. ಆ್ಯಂಡ್ ಈ ರೀತಿ ಕಾಣ್ತಿದೆ. ಎಲ್ಲರೂ ಕೂಡ ಆರತಿಗಳನ್ನ ಈ ರೀತಿ ಎಲ್ಲ ಮಾಡಿಸ್ಕೊಂಡು ಬಂದಿದ್ದಾರೆ. ಕೆಲವ್ರಂತೂ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ಮ ಥರನೇ ಬಂದಿರೋ, ಕೆಲವ್ರು ಹಾಗೆ
ನಾನು ಹೋಗಿ ಪಟ್ಟಾಲಮ್ಮಂಗೆ ಆರತಿ ಎಲ್ಲ ಕೂಡ ಬೆಳಗ್ಗೆ ಬಂದೆ. ಇಲ್ಲಿ 4 ದೇವರಿಗೆ ಒಟ್ಟಿಗೆ ಆರತಿ ಮಾಡೋದ್ರಿಂದ ಸ್ವಲ್ಪ ಕ್ರೌಡ್ ಇರುತ್ತೆ. ನಾನು ಫಸ್ಟಾಗಿ ಒಟ್ಟಿನಲ್ಲಿ ಒಂಥರ ಫ್ರೆಶ್ ಆಗಿ ದೇವ್ರಿಗೆಲ್ಲ ಕೂಡ ಆರತಿ ಬೆಳಗಿಸಿ ಬೆಳಗ್ಬಿಟ್ಟು 500 ಬೆಳಗ್ಗೆ ಕೊಟ್ಟರು. ಪಟ್ಟಾಲಮ್ಮಂಗೆ ನಾನು ಆರತಿ ಬೆಳಗಿ ಒಳ್ಳೇದು ಮಾಡಮ್ಮ ತಾಯಿ ಅಂತೆಲ್ಲ ಕೂಡ ಕೇಳ್ಕೊತ ಬಂದೆ. ಈಗ ನೋಡಿ ನಮ್ಮ ಧೃತಿ ಕಂಪ್ಲೇಂಟ್ ಏನು ಅಂತ. ಅಲ್ಬೇಡ ಪ್ಲೀಸ್, ಅಲ್ಬೇಡ, ಬಿಟ್ಟಿಲ್ಲ ಅಂತ ಮಾತ್ರ ಅಲ್ಬೇಡ. ಇವಾಗ ಎಲ್ಲ ಖಾಲಿ ಆದ್ಮೇಲೆ 3 ರೌಂಡ್ ಹಾಕ್ಸ್ಬಿಡ್ತೀನಿ ನಾನೇನೆ. ಅಲ್ಬೇಡ. ಸೊ ಈಗ ಆರತಿ ಎಲ್ಲ ಕೂಡ ಮಾಡಿ ಬಂದಮೇಲೆ ನಮ್ಮ ಅಕ್ಕ ಕನ್ಸಿ ಕೇಳಿದ್ಲು. ಆ್ಯಂಡ್ ನಮ್ಮ ದೊಡ್ಡಕ್ಕ ಮತ್ತು ನನಗೆ ಮ್ಯಾಗಿ ತಿನ್ಬೇಕು ಅನ್ನಿಸ್ತು. ಆ್ಯಂಡ್ ಇಲ್ಲಿ ಮನೆ ಮುಂದೆ ರೊಟ್ಟಿ ಕೇಳಿದ್ರು, ನಮ್ಮ ಅಕ್ಕ ಅಂದ್ವಿ. ಸೊ ದಿಸ್ ನೈಟ್ ಕಾರ್ವಿಂಗ್ ಅರೌಂಡ್ 12:30 ಹೋಗ್ಬಿಟ್ಟಿದ್ದೆ. ಇವಾಗ ಮ್ಯಾಗಿಗೆ ಇಟ್ಟಿದ್ದೀನಿ. ತಿನ್ನೋಣ ಬನ್ನಿ. ಜುವೆಲ್ಸ್ ಎಲ್ಲ ಬಿತ್ತಿದ್ದಾಯಿತು. ಸೀರೆ ಚೇಂಜ್ ಮಾಡಿ ಸ್ವಲ್ಪ ಮೇಕಪ್ ರಿಮೂವ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಆಯಿತು. ಆ್ಯಂಡ್ ಜುವೆಲ್ಸ್ ಎಲ್ಲ ಕೂಡ ರಿಮೂವ್ ಆಯಿತು. ಕೈಲಿ ಬಳೆ ಎಲ್ಲ ಕೂಡ ರಿಮೂವ್ ಮಾಡಿಬಿಟ್ಟೆ. ನಾಳೆ ತಿರ್ಗಾ ಡ್ರೆಸ್ ಮ್ಯಾಚಿಂಗ್ ಹಾಕೋಣ ಅಂತ. ಇದು ನನ್ನ ರೂಮ್ನ ಪರಿಸ್ಥಿತಿ. ಬ್ಯಾಕ್ ಕ್ಯಾಮ್ರಾ ಮಾಡಿ ನೋಡಿಸ್ತೀನಿ. ನಾವು ದಿಸ್ ಇಸ್ ಮೈ ರೂಮ್. ಇವತ್ತೊಂದು ದಿವಸದಲ್ಲಿ ಇಷ್ಟು ಬಳೆಗಳನ್ನ ಹಾಕೊಂಡು ತೆಗ್ದಿದ್ದೀನಿ. ಆ್ಯಂಡ್ ಇವಾಗ ವೈಪ್ಸ್ ಬೇಕಾ ತೆಗ್ದಿದ್ದೀನಿ. ಇದು 3rd ಸ್ಯಾರಿ ಅಂತಲೇ ಹೇಳ್ಬೋದು. ಫಸ್ಟ್ ಸ್ಯಾರಿ ಇದಾಕಿದೆ, ನೆನ್ನೆ ಹಾಕಿರೋ ಲೆಹೆಂಗಾ, ನನ್ನ ಡಾಲು, ಡ್ರೆಸ್ಸು, ಬುಕ್ಕು, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಈ ಥರ ಮಾಡಿದ್ದಾರೆ. ತಾಳೆಲ್ಲ ಸ್ವಲ್ಪ ಬೇಗ ಇದ್ದು ಯಾರಾದರೂ ರಿಲೇಟಿವ್ಸ್ ರೂಮಲ್ಲಿ ಬಂದರೆ ಏನು ಹಿಂಗಿದೆ ಅಂತ ಅನ್ಬಾರ್ದು. ಸ್ವಲ್ಪ ರೂಮ್ನ ಕ್ಲೀನ್ ಮಾಡ್ತೀನಿ. ಇವಾಗ ಈ ವೈಪ್ಸ್ ಎತ್ಕೊಂಡು 2 ತಲೆದಿಮ್ಮು 2 ರಗ್ಬೇಕು ಅನ್ನೋ ಕೆಳಗಡೆ ನಾನು ರೂಮಲ್ಲಿ ಮಲ್ಗಲ್ಲ, ಕೆಳಗಡೆ ಮಲ್ಕೊತೀನಿ. ರಿಲೇಟಿವ್ಸ್ ಇದ್ದಾರೆ ಮಾತಾಡ್ಕೊಂಡು. ಸೊ ಹಂಗಾಗಿ 2 ತಲೆದಿಮ್ಮು 1 ರಗ್ಗೆ ತಗೊಂಡು ಕೆಳಗಡೆ ಹೋಗ್ತೀನಿ. ಮಕ್ಕಂಗೆ ವೈಪ್ಸ್ ಬೇಕಂತೆ, ವೈಪ್ಸ್ ಎತ್ಕೊಂಡು. ಸೊ ಬನ್ನಿ ಹೋಗೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಡೇ 3 ಆಫ್ ಜಾತ್ರೆ. ಸೊ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಸ್ನಾನ ಕೂಡ ಮುಗಿಸಿ ಇವಾಗ ಮಡ್ಲಕ್ಕಿಗೆಲ್ಲ ಕೂಡ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಡ್ಲಕ್ಕಿ ಕಟ್ಕೊಂಡು ಬರೋಣ ಅಂತ. ಕಮ್ ಲೆಟ್ಸ್ ಗೋ. ಇದು ಕಂಟಿನ್ಯೂಷನ್ ವ್ಲಾಗ್ ಆಫ್ ನೆಕ್ಸ್ಟ್ ಡೇ. ಇದು ಫೈನಲ್ ದಿವಸ ಅಂತಲೇ ಹೇಳ್ಬೋದು. ಇವಾಗ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಕೂಡ ಮುಗಿಸಿ ಮಡ್ಲಕ್ಕಿಗೆಲ್ಲ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ 4 ದೇವ್ರಿಗೂ ಬುಧವಾರ ಬೆಳಗ್ಗೆನೇ ನಾವು ಮಡ್ಲಕ್ಕಿನ ಕಟ್ಬಿಟ್ವಿ. ಯಾಕಂತಂದರೆ ಗುರುವಾರ ಸ್ವಲ್ಪ ಅರಿಬರಿಯಲ್ಲಿ ಪೂಜೆ ಮಾಡಿಸ್ಬಿಡ್ತೀವೇನೋ ಅಂತ ಅನಿಸಿತ್ತು. ಹಾಗಾಗಿ ನಾನು ಬುಧವಾರ ಬೆಳಗ್ಗೆನೇ ನಾನು ಮಡ್ಲಕ್ಕಿನ ಕಟ್ಬಿಟ್ಟೆ. ಪಟಾಲಮ್ಮಂಗೆ ಸೀರೆ ಇಟ್ಬಿಟ್ಟು ಇನ್ನೆಲ್ಲದಕ್ಕೂ ಬ್ಲೌಸ್ ಪೀಸ್ನ ಇಟ್ಟು ಮಡ್ಲಕ್ಕಿ ಕಟ್ಟೋದಕ್ಕೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಳೆ, ಅಕ್ಕಿ ಮತ್ತು ಕೊಬ್ಬರಿ ಬಟ್ಲು, ಕಳ್ಳೆಪಪ್ಪು, ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ, ಹೂವು, ಅರಿಶಿನ, ಕುಂಕುಮ ಇದೆಲ್ಲ ಕೂಡ ಹಾಕಿ ಕಟ್ಟೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ನಾನು ಮತ್ತು ಧೃತಿ ಇಬ್ಬರು ಹೋದ್ವಿ. ನಾನು ನೀಟಾಗಿ 4 ತಟ್ಟೆ ಹಿಡ್ಕೊಂಡಿದ್ದೆ. ಧೃತಿ ಕೈಗೆ ಪೂಜೆ ಸಾಮಾನ ಕೊಟ್ಟಿದ್ದೆ. ಆ್ಯಂಡ್ ನೀಟಾಗಿ ಇವಾಗ ಹೋಗಿ ಒಂದೊಂದೇ ದೇವರಿಗೆ ನಾವು ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ವೀಡಿಯೋ ಮಾಡ್ಕೊಂಡು ಕೊಟ್ಟವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಫ್ ಐ ಆಮ್ ನಾಟ್ ರಾಂಗ್, ರುವಾನ್ ಅನಿಸುತ್ತೆ ವೀಡಿಯೋ ಮಾಡಿ ಕೊಟ್ಟಿದ್ದು. ಸೊ ಹಂಗಾಗಿ ಅವನಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ವೀಡಿಯೋ. ಇವಾಗ ಮಹೇಶ್ವರಮ್ಮಂಗೆ ಮಾಡಿಸ್ತಾ ಇದ್ದೀನಿ. ಮಹೇಶ್ವರಮ್ಮನು, ಮದ್ದೂರಮ್ಮನು, ಪಟ್ಟಾಲಮ್ಮನು, ನಂಗೆ ಇನ್ನೊಂದು ದೇವ್ರ ಹೆಸರೇ ನೆನಪು ಬರ್ತಾಯಿಲ್ಲ. ಆಂಗ್ಲೆಯಿಂದ ನೆನೆಸ್ಕೋತಾ ಇದ್ದೀನಿ ವೀಡಿಯೋ ಎಡಿಟ್ ಮಾಡೋಕೆ ಕೂತ್ಕೊಂಡಾಗಿಂದ. ಆ್ಯಂಡ್ ಇವತ್ತು ಧೃತಿ ಔಟ್ಫಿಟ್ ನೋಡ್ಕೊಳ್ಳಿ. ಇದು ಔಟ್ಫಿಟ್ 1. ಇದನ್ನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ ಚೆನ್ನಾಗಿಲ್ಲ ಅಂತ ತೆಗ್ದಾಕೋದು. ಇಟ್ ಇಸ್ ನಾಟ್ ಫಿಟ್ಟಿಂಗ್ ಮೀ ಅಂತ. ಇನ್ನೊಂದು ಜೊತೆ ಹಾಕೊಂಡ್ಲು, ತಿರುಗಿ ತೆಗ್ದಾಕೋದ್ಲು. ಫೈನಲಿ ಇನ್ನೊಂದು ಜೊತೆ ಡ್ರೆಸ್ಸಲ್ಲಿ ಬಂದಳು. ನಾವು ಟಿಫನ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಎಲ್ಲ ಹಾಕೋಗೈತಾ? ಅಡುಗೆ ಎಲ್ಲ ಆಗೈತಾ? ಇಲ್ಲ ಮಾಡಿ ಇಷ್ಟಂಗಿದ್ದೀರಿ ಏನ್ರಿ ಜಾಸ್ತಿನೇ. ಇದು ನಮ್ಮ ಮನೇಲಿ ಮಾಡಿಸಿದಂಥ ವೆರೈಟಿ ಏನಂತಾರೆ, ಏನೆಲ್ಲ ಮಾಡಿಸಿದ್ವಿ ಅದನ್ನೆಲ್ಲ ಕೂಡ ನೋಡ್ಕೊಬಿಡಿ. ಚಿಕನ್, ಮಟನ್ನು, ಬಿರಿಯಾನಿ, ಅನ್ನ, ಸಾರು, ಪಾಯಸ ಅಂತ ಈ ರೀತಿಯೆಲ್ಲ ಇತ್ತು. ಏನೆಲ್ಲ ವೆರೈಟೀಸ್ ಇತ್ತು ಅಂತ ನಾನು ಊಟ ಕೂತ್ಕೊಂಡು ನಾನು ನಿಮ್ಗೆ ನೀಟಾಗಿ ನೋಡಿಸ್ತೀನಿ. ಮೊಟ್ಟೆ, ಕಬಾಬು, ಈ ಥರ ಈರುಳ್ಳಿ ಎಲ್ಲ ಕೂಡ ಸ್ಲೈಸ್ ಎಲ್ಲ ಮಾಡಿ ಈ ಥರ ಮಾಡಿದರು. ಆ್ಯಂಡ್ ಏನೆಲ್ಲ ಇದೆ ಅಂತೆಲ್ಲ ಕೂಡ ನಿಮಗೆ ವೀಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ. ತಿನ್ನೋರಿಗೆಲ್ಲ ಬಿಸಿ 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 ಕಬಾಬ್ನ ಮಾಡಿ ಕೂಡ ಕೊಟ್ಟರು. ಆ್ಯಂಡ್ ಮೊಟ್ಟೆ ಎಲ್ಲ ಕೂಡ ಇತ್ತು. ಇವಾಗ ನಮ್ಮ ಡ್ಯಾಡಿಯವರೆಲ್ಲ ಕೂಡ ಕೂತ್ಕೊಂಡು ತಿಂತಿದ್ದಾರೆ. ನಮ್ಮ ಅಂಕಲ್ ಮತ್ತು ಕೆಲವರು ಬಂದಿರೋ ರಿಲೇಟಿವ್ಸ್ ಎಲ್ಲ ಕೂಡ ತಿಂದರು. ಸೊ ಬನ್ನಿ ಇವಾಗ ಹೆಂಗೆಲ್ಲ ಇದೆ ಇವತ್ತಿನದು ಅಂತ ನೋಡೋಣ. ನಾನು ಇವಾಗ ಈ ರೀತಿ ರೆಡಿ ಆಗಿದ್ದೀನಿ ಫಾರ್ ಡೇ 3 ಜಾತ್ರೆಗೆ. ಇವತ್ತು ಬರೀ ಕಟ್ಟಿಂಗು ಈಟಿಂಗ್ ಅಷ್ಟೇ. ಇವತ್ತು ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಚೆನ್ನಾಗಿ ತಿನ್ನೋದು. ದಟ್ ಇಸ್ ದ ಡೇ. ಸೊ ರೆಡ್ ಕಲರ್ ಔಟ್ಫಿಟ್ ಕುರ್ತಿ ಇದು ಹಾಕಿದ್ದೀನಿ.
ಇನ್ನು ಒಬ್ಬೊಬ್ಬರೇ ರಿಲೇಟಿವ್ಸ್ ಬರೋದಕ್ಕೆ ಸ್ಟಾರ್ಟ್ ಆದರು. ನಮ್ಮ ಮನೇಲಿ ಮಳೆ ಬಂದುಬಿಡುತ್ತೆ, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಅಂತ ಅಂದ್ಬಿಟ್ಟು ನಮ್ಮ ಅಂಕಲ್ ಅವರ ಮನೆ ಮೇಲೆ ಪೆಂಡಲ್ ಹಾಕ್ಸಿದ್ದು. ಆ್ಯಂಡ್ ಎಲ್ಲರಿಗೂ ಗೊತ್ತು, ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಪೆಂಡಲ್ ಆಲ್ರೆಡಿ ಬಂದಿದೆ ಅಂತೆಲ್ಲ ಕೂಡ. ಆ್ಯಂಡ್ ಇವಾಗ ನಮ್ಮ ಮದುವೆಯಿಂದ ನಮ್ಮ ಅಜ್ಜಿ ಮನೆ ಕಡೆಯವ್ರು ಆಗಿರ್ಬೋದು, ಅಥವಾ ನಮ್ಮ ಆಂಟಿಗಳಾಗಿರ್ಬೋದು, ಅಥವಾ ನಮ್ಮ ಡ್ಯಾಡಿ ಅಕ್ಕ ತಂಗಿಯರು ಆಗ್ಬೋದು, ಅಕ್ಕಂದಿರಾಗ್ಬೋದು, ನಮ್ಮ ಅತ್ತೆಗಳು ಎಲ್ಲರಿಗೂ ಕೂಡ ಹೇಳಿದ್ವಿ. ನಮ್ಮ ಅತ್ತೆ ಮಕ್ಳುಗಳು ಎಲ್ಲರಿಗೂ ಕೂಡ ಹೇಳಿದ್ವಿ. ಹಾಗೆ ನಮ್ಮನೆ ಬೀಗರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇಲ್ಲಿ ನಮ್ಮ ತನ್ನೋರಾಗಿರ್ಬೋದು, ಅಥವಾ ಮಿಸೆ ತಾತ ಅಂತೀವಿ, ಇವರೆಲ್ಲ ಕೂಡ ಬಂದಿದ್ದರು. ಎಲ್ಲರ ಹತ್ರ ಮಾತಾಡ್ಕೊತ ಕಾಮಿಡಿ ಮಾಡ್ಕೊತಾ ಇದ್ದೆ. ಒಂದು ಸ್ವಲ್ಪ ಹೊತ್ತು ನಮ್ಮ ಮನೇಲಿ, ಒಂದು ಸ್ವಲ್ಪ ಹೊತ್ತು ನಮ್ಮ ಆಂಟಿ ಮನೇಲಿ ಅಂತೆಲ್ಲ ಯಾರ್ಯಾರು ಬಂದಿದ್ದಾರೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಇದ್ವಿ. ನನಗಂತೂ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ಬಿಟ್ಟು, ಅಲ್ಲಿ ಮೆಟ್ಲೆಕ್ಕು, ಇಲ್ಲಿ ಮೆಟ್ಲಿಳಿ, ಇಲ್ಲಿ ನಮ್ಮ ಮನೇಲೂ ಮೆಟ್ಲಿಳಿ ಅನ್ನಂಗೆ ಆಯಿತು. ಆ್ಯಂಡ್ ಇಟ್ಸ್ ಫೈನಲಿ ನಮ್ಮ ನಿವೇದ್ ಈ ಡ್ರೆಸ್ನ ನಾನು ಮ್ಯಾಕ್ಸಲ್ಲಿ ತೊಗೊಂಬಂದೆ, ವಿಡಿಯೋ ಬರುತ್ತೆ ಅದನ್ನು ಕೂಡ ನೋಡಿ. ಇಬ್ಬರಿಗೂ ಅಷ್ಟೇ ಮ್ಯಾಕ್ಸಲ್ಲಿ ಶಾಪಿಂಗ್ ಮಾಡಿದ್ದು ಜಾತ್ರೆಗೆಲ್ಲ ಕೂಡ. ಶರ್ಟ್ ಮತ್ತು ನಿಕ್ಕರ್ ಇದು 499 or 599 ಬಜೆಟಲ್ಲಿತ್ತು. ತೊಗೊಂಡು ಬಂದಿದ್ದು ಚೆನ್ನಾಗಿ ಕಾಣಿಸ್ತಾಯಿದ್ರು ಇಬ್ಬರು ಕೂಡ. ಆ್ಯಂಡ್ ನಾನು ಬಂದಿದ್ದು ಟ್ರೆಂಡ್ಸ್ದು ಡ್ರೆಸ್ ಹಾಕಿರೋದು ಇವತ್ತು. ನಮ್ಮಮ್ಮ ಕೂಡ ಹೊಸ ಸೀರೆ ಉಟ್ಟಿದ್ದಾರೆ, ಕಂಚಿ ಸೀರೆ ಇದು, ನಮ್ಮ ನೈಬರ್ ಹೋದಾಗ ತರಿಸ್ಕೊಂಡಿದ್ದು. ನಮ್ಮ ಮಮ್ಮಿ ಆ ಸೀರೆ ಉಟ್ಕೊಂಡಿದ್ರು. ಆ್ಯಂಡ್ ನಮ್ಮ ಅಕ್ಕಂದಿರು ಎಲ್ಲ ಕೂಡ ಚಿಕ್ಕಪೇಟೆಯಲ್ಲಿ ಸುದರ್ಶನಲ್ಲಿ ತೊಗೊಂಡಂಥ ಸೀರೆಗಳು, 3 ಜನ ಒಂದೇ ಥರ ಸೀರೆ, ಕಲರ್ ಚೇಂಜ್ ಆ ಥರ ಸೀರೆಗಳನ್ನ ಉಟ್ಕೊಂಡಿದ್ವಿ ಇವತ್ತು ಲಾಸ್ಟ್ ಡೇ. ಇನ್ನು ಮಿಕ್ಕಿದ ದಿವಸ ಎಲ್ಲ ಆ್ಯಸ್ ಯೂಶ್ವಲ್ ಸಾಫ್ಟ್ ಸಿಲ್ಕು ಮತ್ತು ಸಿಲ್ಕ್ ಎಲ್ಲನೂ ಇರೋದನ್ನೇ ಉಟ್ಕೊಂಡಿದ್ದು ಎಲ್ಲರೂ ಕೂಡ. ಇವತ್ತು ಮಾತ್ರ ಹೊಸ ಸೀರೆಗಳನ್ನ ಉಟ್ಕೊಂಡಿದ್ರು. ತಿಂದಿಲ್ಲ ನೀನು? ತಿನ್ಬೋದು, ಏನಾಗಲ್ಲ, ಯಾರು ಬೈಯೋದಿಲ್ಲ. ಇದು ನಮ್ಮೂರಲ್ಲಿ ಜಾತ್ರೆಗಾಗಿರೋವಂಥ ಟ್ರಾಫಿಕ್ ಜಾಮ್ ಅಂತಲೇ ಹೇಳ್ಬೋದು. ಯಾರು ಒಳಗಡೆ ಬರೋಕ್ಕಾಗ್ತಿಲ್ಲ, ಒಳಗಡೆ ಬಂದಿರೋರು ಆಚೆಗಡೆ ಹೋಗೋಕ್ಕಾಗ್ತಿಲ್ಲ. ಯಾರಿಗೆಲ್ಲ ಶಾರ್ಟ್ಕಟ್ ಅಥವಾ ಮೇನ್ ಇದು ಎಂಟ್ರೆನ್ಸಲ್ಲಿ ಬರೋದು ಬಿಟ್ಟು ಬೇರೆ ಕಡೆಯಿಂದ ಬರೋದು ಗೊತ್ತಲ್ಲ, ಅವರೆಲ್ಲ ಸ್ವಲ್ಪ ಆರಾಮಾಗಿ ಊರೊಳಗಡೆ ಬಂದರು. ಮಿಕ್ತವರೆಲ್ಲ ಕೂಡ ಸ್ವಲ್ಪ ರಿಸ್ಕ್ ಆಯಿತು. ಇವಾಗ ನಾನು ಹೋಗ್ತಾಯಿದ್ದೀನಿ ನನ್ನ ಫ್ರೆಂಡ್ನ ಕರ್ಕೊಂಬರೋದಕ್ಕೆ. ನಮ್ಮೂರ ಜಾತ್ರೆಗೆ ಪಾರ್ಕಿಂಗ್ ಅಂತೂ ತುಂಬ ಸಮಸ್ಯೆ ಆಗ್ಬಿಟ್ಟು, ಟ್ರಾಫಿಕ್ ಫುಲ್ ಜಾಮ್ ಆಗಿಬಿಟ್ಟಿದೆ. ಫುಲ್ ವೆಹಿಕಲ್ಸು ಜಾಮ್ ಆಗಿಬಿಟ್ಟಿದೆ. ಎಲ್ಲರ ಕೆಲಸ ಜಾಮ್ ಬಿಡಿಸೋದಾಗಿದೆ. ಇವಾಗ ನನ್ನ ಫ್ರೆಂಡ್ ಕಾರಲ್ಲಿ ಬಂದುಬಿಟ್ಟಿದ್ದಾನೆ. ಸೊ ನಾನು ಇವಾಗ ಕರ್ಕೊಂಡು ಹೋಗ್ಬೇಕು ಅವನ್ನ, ಹಾಗಾಗಿ ಬಂದೆ. ದಿಸ್ ಇಸ್ ದ ಟ್ರಾಫಿಕ್ ಜಾಮ್. ಹಿಂಗೆ ತಗೊಳ್ಳೋ ಜೋಡ ಅಪ್ಪ ಎಲೆ ಊಟ ಚೆನ್ನಾಯ್ತಲ್ಲ. ಅಂಕಲ್ ನೀನೇ ಕೊಡ್ಬೇಕಂತ ಎಲೆ ಚೈತ್ರಕ್ಕಂಕ. ಇನಿಕ ಕೇಳಿ ಅಂತ ಕೇಳು. ನಮ್ಮಕ್ಕ ಕೆಳಗಡೆ ಅವ್ರೆ. ನಾನು ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳಿದ್ದೆ, ನಾನು ಹೇಳಿದ್ರಲ್ಲಿ ಸ್ವಲ್ಪ ಜನ ಬಂದಿದ್ದವ್ರದ್ದೆಲ್ಲ ವೀಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಂದವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಏನಂದರೆ ನಮ್ಮ ಅಕ್ಕ ಅವ್ರು ಯಾರೂ ನಮ್ಮ ಮನೇಲಿ ಊಟ ಮಾಡಲಿಲ್ಲ, ಎಲ್ಲ ಹೋಗ್ಬಿಟ್ಟು ನಮ್ಮ ಆಂಟಿ ಮನೇಲಿ ಊಟ ತಿನ್ಕೊಂಡು ಬಂದರು. ಸೊ ನಾನು ಅದಕ್ಕೆ ಬೈತಾ ಇದ್ದೆ, ನಮ್ಮ ಮನೇಲಿ ಸ್ವಲ್ಪ ಟೇಸ್ಟ್ ನೋಡಬೇಕು ತಾನೇ ಅಂತ. ಅವರೆಲ್ಲ ಅಲ್ಲೇ ಹೋಗಿ ತಿನ್ಕೊಂಡು ಬಂದರು. ಇವಾಗ ನಮ್ಮಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಕೂತಿದ್ದಾರೆ. ಹಾಯ್ ಹಾಯ್, ಬನ್ನಿ ವೆಲ್ಕಮ್. ಯಾವ್ದು ಯೂಟ್ಯೂಬ್ ಚಾನಲ್ಲು? ಸಾನು. ಸೊ ನಮ್ಮ ಮನೆಗೆ ಜಾತ್ರೆಗೆ ಏನೆಲ್ಲ ಅಡುಗೆಗಳಿದೆ ಅಂತ ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ ಸ್ಟಾರ್ಟರಲ್ಲಿ ಸ್ಟಾರ್ಟ್ ಮಾಡೋಣ. ಮೊಟ್ಟೆ, ಈರುಳ್ಳಿ, ಕ್ಯಾಪ್ಸಿಕಮ್ ಅಥವಾ ರ್ಯಾಡಿಶು, ಕ್ಯಾರೆಟು ಮತ್ತು ಲೆಮನ್ನು, ಆ್ಯಂಡ್ ಮುದ್ದೆ, ಕಬಾಬ್, ಬಿರಿಯಾನಿ, ಬೋಟಿ ಫ್ರೈ, ಸ್ವೀಟ್, ಇದು ಮಟನ್ ಸಾರು, ಚಿಕನ್ ಸಾಂಬಾರ್, ಚಿಕನ್ ಗ್ರೇವಿ, ಮುದ್ದೆ, ಅನ್ನ, ರಸ, ಆ್ಯಂಡ್ ಅನ್ನಕ್ಕೆ ಸಾಂಬಾರು ಕೂಡ ಹಾಕಿಸ್ಕೋಬೋದಿತ್ತು. ಸ್ವೀಟಲ್ಲಿ ಒಬ್ಬಟ್ಟು, ಹೆಸರುಬೇಳೆ ಪಲ್ಯ, ಆಲೂಗಡ್ಡೆ ಪಲ್ಯ, ಬೇಳೆ ಸಾರು, ಒಬ್ಬಟ್ಟಿನ ಸಾರು ಎಲ್ಲ ಇತ್ತು. ನಾನು ಸ್ವೀಟ್ ಏನೂ ನೋಡಿಸ್ತೀನಿ. ಅದೇ ನೀವು ಒಬ್ಬಟ್ಟು ಮಾಡೋದೆಲ್ಲ ನೆನೆ ವೀಡಿಯೋಸಲ್ಲಿ ನೋಡಿರ್ತೀರಲ್ಲ, ಸೊ ಅದೇ ಇವಾಗ ಊಟ ಮಾಡೋಣ. ಕಿನ್ಲೆ ಬಾಟ್ಲು. ಸೊ ಲೆಟ್ಸ್ ಈಟ್ ದಿಸ್ ಯಮ್ಮಿ ಫುಡ್. ನಿಮ್ಗೆ ವೀಡಿಯೋ ಮಾಡಬೇಕಂತ ಎಲ್ಲ ಒಂದೇ ಸಲ ಹಾಕ್ಕೊಂಬಿಟ್ಟಿದ್ದೀನಿ. ಇವಾಗ ಇಷ್ಟು ತಿಂದು ಮುಗಿಸಿದ್ರೆ ಸಾಕು. ಸಮಯ 4:45 ಆಗಿದೆ. ಎಲ್ಲ ತಿಂದು ಮುಗಿಸೋಣ.
ನನಗಂತೂ ನನ್ನ ಫ್ಯಾಮಿಲಿ ಫಂಕ್ಷನಲ್ಲೆಲ್ಲ ಆಗೋದು ಹಿಂಗೇನೆ, ಅಥವಾ ನಮ್ಮನೇಲಿ ಊಟ ನಮ್ಮನೆ ಫಂಕ್ಷನ್ ಅಂದರೆ ಹಿಂಗೆ ಆಗುತ್ತೆ. ನಾಮಕರಣದಲ್ಲೂ ನಾನೇ ಲಾಸ್ಟ್ ಕೂತ್ಕೊಂಡಿದ್ದು, ತಿರ್ಗಿ ನಾನು ಕೂತ್ಕೊಂಡಿರೋ ಚೇರ್ ಸಮೇತ ಬಟ್ಟೆಗಳೆಲ್ಲ ಬಿಡಿಸ್ಕೊಂಡು ಅವರು ಪೆಂಡಲವರು ಹೋದರು. ಈಗಲೂ ಕೂಡ ಹಂಗೆ ಆಗ್ತಿದೆ, ನಾನು ಕೂತ್ಕೊಂಡಿದ್ದೀನಿ, ಅದೇ ಟೈಮಿಗೆ ಒಬ್ಬರು ಕೂಡ ಬಂದು ಆರಾಮಾಗಿ ಬಿಚ್ಕೊಂಡು ಹೋದ್ರು. ತಪ್ಪು ಅಂತ ಹೇಳಲ್ಲ, ನಾನು ಊಟಕ್ಕೆ ಹೋಗಿದ್ದೆ 4 ಗಂಟೆಲ್ಲ 4:15 ಹೋದೆ ತಿನ್ನೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಷ್ಟರಲ್ಲಿ ಅವರೆಲ್ಲ ಪಾಪ ಅವ್ರವ್ರ ಐಟಮ್ಗಳು ಅವ್ರು ವಾಪಸ್ ತೊಗೊಂಡು ಹೋಗ್ಬೇಕಲ್ಲ, ಪೆಂಡಲ್ಲು ಶಾಮಿಯಾನದವರೆಲ್ಲ ಕೊಂಡು ಬಂದು ಅದನ್ನು ಅವರು ಬಿಚ್ಕೊಂಡು ಹೋದರು. ಲಿಟ್ರಲಿ ದರ್ ವೇಟೆಡ್. ನಾನು ಊಟ ಮುಗಿದ ತನಕ ಕಾಯಬೇಕು ಅಂತ ಪಾಪ ಕಾತ್ಬಿಟ್ಟು ತೊಗೊಂಡು ಹೋದ್ರು. ನನಗೆ ಗೊತ್ತಿಲ್ಲ, ಚೇರ್ದು ಟೇಬಲ್ದೆಲ್ಲ ಕೂಡ ಎತ್ಕೊಂಡು ಹೋದರು. ಇವಾಗ ನೋಡಿ ಹಾಕಿರೋದನ್ನ ಅವ್ರ ಪಾಡ್ಗೋರು ತೊಗೊಂಡು ಹೋಗ್ತಿದ್ದಾರೆ. ಇದಿಷ್ಟು ಒಂಥರ ಏನಂತಾರೆ, ನಮ್ಮದು ಜಾತ್ರೆ ಅಂತೂ ಇಂತೂ 3 ಡೇಸಿಗೆ ಮುಗಿಸಿ ಇವಾಗ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ. ಆ ಥರ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ಗಳೆಲ್ಲ ಕೂಡ ಇತ್ತು. ಎಲ್ಲ ಕೂಡ ನನ್ನ ಅಪ್ಕಮಿಂಗ್ ಡೇಸಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿಸ್ತೀನಿ. ನೀವು ಕೂಡ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತೀರಿ. ಆ್ಯಂಡ್ ನಿಮ್ಗೆ ಏನು ಅನಿಸ್ತು, ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ 4 ವೀಡಿಯೋದಲ್ಲಿ ನಿಮಗೆ ಜಾತ್ರೆದ 4 ಪಾರ್ಟ್ಸ್ಗಳಲ್ಲೂ ಕೂಡ 1, 2, 3, 4 ಅಲ್ಲಿ ಯಾವುದೆಲ್ಲ ಇಷ್ಟ ಆಯಿತು ಅಂತ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಅದನ್ನು ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇವಾಗ ಇವ್ರ ಪೆಂಡಲ್ನೆಲ್ಲ ಕೂಡ ಬಿಚ್ಕೊಂಡು ಹೋಗ್ತಾರೆ. ನಾನು ಕೂಡ ಊಟನ ಕಂಟಿನ್ಯೂ ಮಾಡ್ತೀನಿ, ನೀವು ಕೂಡ ನೋಡಿ. ಈಗ ಇಟ್ಸ್ ಟೈಮ್ ಟು ಸೇ ಬಾಯ್ ಟು ಮೈ ದೀಪಕ್ಕ. ನಮ್ಮ ದೊಡ್ಡಕ್ಕ ಎಲ್ಲ ಹೋಗ್ತಿದ್ದಾರೆ, ಸೊ ಅವ್ರಿಗೆ ಇವಾಗ ಬಾಯ್ ಮಾಡಿ ಕಳ್ಸೋಣ. ನಮ್ಮ ಅಮ್ಮಂಗೂ ಸ್ವಲ್ಪ ಬೇಜಾರಾಗೋಯ್ತು. ಒಬ್ಬಳೆ ಬಂದ್ಬಿಟ್ಟ. ನೀವು ಒಬ್ಬಳೆ ಬಂದೇನೆ ನಿಜ? ವಿದ್ಯಾ ಅವ್ರು ಯಾರು ಬಂದಿಲ್ಲ? ಓ ಮೈ ಗುಡ್ನೆಸ್, ಒಬ್ಬಳೆ ಬಂದ್ಬಿಟ್ಟವಳಂತೆ. ತೆಗಿಯಲೆ ನೀನೆಲ್ಲರೂ ಹೊಳ್ಳಿ. ಇದು ಪಟ್ಟಲಂನು, ಸಪ್ಲಂನು, ಮದ್ದೂರಂನು, ಮಹೇಶ್ವರಂನು. ಸೊ ನಮ್ಮನೆಗೆ ತರಿಸಿದಂಥ ದೇವರುಗಳೆಲ್ಲ ಕೂಡ ಇಲ್ಲಿದೆ. ಪಟ್ಟಾಲಂನು, ಮದ್ದೂರಂನು, ಮಹೇಶ್ವರಂನು, ಸಪ್ಲಂನು ಇದಿಷ್ಟು ನಮ್ಮೂರಿಗೆ ತರಿಸಿದಂಥ ದೇವರು. ಆ್ಯಂಡ್ ನೆಕ್ಸ್ಟು ನಾನು ಶಿಶಿಕಾ ಬ್ರೋಶಿತ್ ಅವ್ರ ಮನೆಗೆ ಹೋಗಿದ್ವಿ, ಅಲ್ಲಿ ಹೋಗಿ ಬಂದ್ವಿ. ಆ್ಯಂಡ್ ಇವಾಗ ನಮ್ಮ ಮನೆಗೆ ಲಾಸ್ಟ್ ರಿಲೇಟಿವ್ ಅಂತ ಹೇಳ್ಬೋದು, ನಮ್ಮ ಮಮ್ಮಿ ತಂಗಿ ಆಗಬೇಕು. ಸೊ ಅವ್ರೇನೋ ಫಂಕ್ಷನ್ ಇತ್ತು ಅಂತ ಬರೋಕ್ಕಾಗಿಲ್ಲ, ಸ್ವಲ್ಪ ಲೇಟಾಗಿ ಬಂದಿದ್ದು. ನೋಡಿ ಇವಾಗ ನನ್ನ ಮಗ ಬಾ ಇಜೋಡಿ ಇಜೋಡಿ ಕಮ್ ಇಜೋಡಿ ಇಜೋಡಿ ಕಮ್ ಕಮ್ ಚಿನ್ನಿ ಕಮ್. ಕೈ ಎತ್ತಕ್ಕೆ ಬರಲ್ಲ, ಹೊಟ್ಟೆ ದಬಕ್ಕಂತ ತಲೆಗಡಿಗೆ ಆಗ್ತದೆ. ಚಿನ್ನಿ ಏ ಬಾರ ಇಲ್ಲಿ, ಗೊಪ್ಪೆಕಲ್ ಬಾರ್ಕಿಕಂತ ಸ್ವಲ್ಪ ಹಿಂದಕ್ಕೆ ಮಾಡ್ರಿ. ಅಮೂಲು 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 ಬೈಲ್ ಫುಲ್ ಚಿಕ್ಕಿದ್ರ ಬಾ ಚಿಕ್ಕಿದ್ರ ಬಾ ಖಮ್ ಬಾ 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 ರಾಜ ಬಾ ಏಯ್ ಚಿನ್ನಿ ಬಾರ ಇಲ್ಲಿ. ಏಯ್ ಬಾರ ಇಲ್ಲಿ, ಅಲ್ಲೋಡು ತಿರ್ಕೊಂಬಿಟ್ಟಿದ್ದು ನೋಡಮ್ಮ ಇಲ್ಲಿ ತನಕ ಬಂದ್ಬಿಟ್ಟು. ಸೊ ಫೈನಲಿ ಅಂತೂ ಇಂತೂ ಜಾತ್ರೆ ಎಲ್ಲ ಕೂಡ ಮುಗೀತು. 3ನೇ ಡೇಟ್ ಇದು ಅಂತಲೇ ಹೇಳ್ಬೋದು ನಮ್ಮೂರಲ್ಲಿ ಜಾತ್ರೆ ಮಾಡಿದ್ದು. 2 ಡೇಟ್ ಫಿಕ್ಸ್ ಮಾಡಿದಾಗೂ ಏನೋ ಹಿಂಗೆ ಸ್ವಲ್ಪ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಅನ್ನಂಗೆ ಆಗೋಯ್ತು. ಇದು 3ನೇ ಡೇಟು, ಹೆಂಗೋ ಮುಗಿಸಿದ್ವಿ ಜಾತ್ರೆನ. ಆ್ಯಂಡ್ ಎಲ್ಲ ಕೂಡ ಮುಗಿಸಿ ಪೆಂಡಲ್ ಎಲ್ಲ ಕೂಡ ತೆಗೆದು ಫೈನಲಿ ನಮ್ಮ ಮನೆ ಟೆರೆಸ್ನೆಲ್ಲ ಕೂಡ ಕ್ಲೀನಾಗಿ ರೆಡಿ ಮಾಡಿ ವಾಪಸ್ ಹಂಗೆ ತುಳಿದು ಫಸ್ಟ್ ಹೆಂಗಿತ್ತು ಹಂಗೆಲ್ಲ ಕೂಡ ಮಾಡಿ ಬಂದ್ವಿ. ಬರೋಷ್ಟರಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ನೆಕ್ಸ್ಟ್ ಹಂಗೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ಗಳಿತ್ತು. ನಾವು ಆರತಿನೆಲ್ಲ ಹಂಗೆ ಬಿಟ್ಟೋದ್ರೆ ಇನ್ನು 3-4 ಡೇಸ್ ಮನೆಗೆ ಇರಲಿಲ್ಲ, ಯಾರು ಅಪ್ಪ ಒಬ್ಬರೇ ಇದ್ದಿದ್ದು. ಸೊ ಹಂಗಾಗಿ ಆರತಿನೆಲ್ಲ ತೆಗಿಬೇಕಿತ್ತು. ಥರ್ಸ್ಡೇನೇ ಆದಷ್ಟು ಕಷ್ಟ ಆಗಿಬಿಡುತ್ತೆ ತೆಗಿಯೋಕ್ಕೆ ಅಂತ ಅಂದ್ಬಿಟ್ಟು ವೆಡ್ನೆಸ್ಡೇ ನೈಟೇ ಎಷ್ಟಾಗುತ್ತೋ ಅಷ್ಟು ನಾವು ಇನ್ನೊಂದು 12 ಗಂಟೆ 1 ಗಂಟೆ ಮೇಲಾಗಿತ್ತು ಮಲ್ಗೋಕ್ಕೆ ಎಲ್ಲ ಕೂಡ ತಕ್ಕೊಂಡ್ವಿ. ಆ್ಯಂಡ್ ಇದು ಪ್ರತಿ ಇವೆಂಟ್ ಫೋಟೋಸ್ ಎಲ್ಲ ಹಾಕಿದ್ದೀನಿ. ಇವಾಗ ನೀವು ಇಷ್ಟೊತ್ತು ನೋಡಿದ್ದೆಲ್ಲ ಕೂಡ ಬೆಲ್ದ ಆರತಿ ಫೋಟೋಸು. ಇದು ಮಂಗಳವಾರ ಮೊದಲನೇ ಆರತಿಗೆ ಈ ರೀತಿ ರೆಡಿ ಆಗಿದ್ವಿ ನೋಡಿ. ಎಲ್ಲರದ್ದು ಕೂಡ ಫೋಟೋಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಕ್ಯೂಟ್ ಲೆಟರ್ ಮೈ ಮದರು. ನನಗೆ ಬ್ಲೌಸ್ ಎಲ್ಲ ಓಕೆ, ನಂಗೆ ಡೀಪ್ ಏನು ಅಷ್ಟು ಪರ್ಫೆಕ್ಟಾಗಿದೆ ಅಂತ ಅನ್ನಿಸ್ಲಿಲ್ಲ, ಬಟ್ ಫಿಟ್ಟಿಂಗ್ ಎಲ್ಲ ಕೂಡ ಚೆನ್ನಾಗಿದೆ. ಡೀಪಿನ ಸ್ವಲ್ಪ ತೆಗಿಬೇಕಿತ್ತು ಅಂತ ಅನ್ನಿಸ್ತು. ಇದು ನೋಡಿ ಜಾತ್ರಾ ಮಹೋತ್ಸವ ಅಂತ ಈ ಥರ ಇದೆ ಬೋರ್ಡು. ಆ್ಯಂಡ್ ಈ ಥರ ನಮ್ಮ ಅಜ್ಜಿ ಜೊತೆ ಎಲ್ಲ ಕೂಡ ಫೋಟೋಸ್ ಎಲ್ಲ ಕೂಡ ತೊಗೊಂಡ್ವಿ. ದೇವ್ರ ಮುಂದೆ ಎಡೆ ಆಗ್ತಾ ತೊಗೊಂಡಿದ್ದಂಥ ಫೋಟೋ ಇದು. ನನ್ನದೊಂದು ಸೆಲ್ಫಿ. ಆ್ಯಂಡ್ ಇದು ನೈಟ್ ಆರತಿ ಎತ್ಕೊಂಡು ಹೋದಾಗ ತೊಗೊಂಡಿದ್ದಂಥ ಫೋಟೋ.
ಆ್ಯಂಡ್ ದೇವ್ರಗಳ್ದೆಲ್ಲ ಕೂಡ ಫೋಟೋಸ್ ಬರುತ್ತೆ, ಎಲ್ಲದನ್ನು ಕೂಡ ನೋಡಿ ನಿಮಗೂ ದೇವರೆಲ್ಲ ಕೂಡ ಬ್ಲೆಸ್ ಮಾಡಲಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಇದಿಷ್ಟು ನಮ್ಮ ಮನೆಯ ಜಾತ್ರೆದು ವ್ಲಾಗ್ ಆಗಿತ್ತು. ಆ್ಯಂಡ್ ನಿಮಗೂ ಕೂಡ ವ್ಲಾಗ್ಸ್ ಎಲ್ಲ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷರ್ಸ್ಗೆ ಎಲ್ಲರಿಗೂ ಕೂಡ ನಂದೊಂದು ಈ ವಿಡಿಯೋನ ಶೇರ್ ಮಾಡಬೇಕು. ಆ್ಯಂಡ್ ಅವ್ರಿಗೂ ಕೂಡ ನನ್ನ ವೀಡಿಯೋಸ್ನ ನೋಡೋಕ್ಕೆ ಹೇಳಬೇಕು. ನಿಮಗೇನು ಅನ್ನಿಸ್ತು ಅಂತ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಈ ಬ್ಲಾಗಲ್ಲಿ ಏನು ಇಷ್ಟ ಆಯಿತು ಏನು ಅಂತ ಎಲ್ಲ ಕೂಡ. ನಾವು ಕೂಡ ತೊಗೊಂಡ್ರೆ ಫೋಟೋಸ್ ಎಲ್ಲ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತ ಈ ಒಂದು ವಿಡಿಯೋನ ಮುಗಿಸೋ ಟೈಮೇ ಬಂತು ಅಂತ ಹೇಳ್ಬೋದು. ನಿಮಗೆ ಏನೆಲ್ಲ ಇಷ್ಟ ಆಯಿತು ಅಂತ ನಾನು ಆವಾಗಲೇ ಹೇಳಿದಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಗ ನನಗೂ ಕೂಡ ಖುಷಿಯಾಗಿದೆ ನಿಮ್ಗೆ ಏನು ಇಷ್ಟ ಆಗಿದೆ ಅಂತ ತಿಳ್ಕೊಳೋದ್ರಲ್ಲಿ. ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ. ಯಾರೆಲ್ಲ ಬಂದಿದ್ರಿ ನಮ್ಮನೆ ಜಾತ್ರೆಗೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ನಿಮ್ಮ ಪ್ರೆಸೆನ್ಸ್ ನಮ್ಮ ಫಂಕ್ಷನ್ನ ಫುಲ್ಫಿಲ್ ಮಾಡ್ತು ಅಂತ ಹೇಳ್ಬೋದು. ಇಲ್ಲಿಗೆ ಈ ಒಂದು ಟೈಮ್ ಅರೌಂಡ್ 11:30 ಆಗಿದೆ. ಇವಾಗೆಲ್ಲ ನೀಟಾಗಿ ಪಾತ್ರೆ ಸಾಮಾನೆಲ್ಲ ತೊಳೆದು ಮೇಲೆಲ್ಲ ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಟ್ಟೆ. ಇವಾಗ ಫ್ರೆಶ್ ಆಗಿಬಿಟ್ಟು ಡ್ರೆಸ್ ಎಲ್ಲ ಕೂಡ ಚೇಂಜ್ ಮಾಡಿ ಮಲ್ಕೋಬೇಕು. ಡ್ರೆಸ್ ಎಲ್ಲ ಕೂಡ ಚೇಂಜ್ ಮಾಡಿ ಮಲ್ಕೊಬೇಕು. ಆ್ಯಂಡ್ ಆರತಿ ಕೂಡ ಎಲ್ಲ ತೆಗ್ದಿದ್ದೆಲ್ಲ ಆಗೋಯ್ತು. ಬಿಕಾಸ್ ನಾಳೆ ಇನ್ನು ಒಂದು 3 ದಿವಸ ಮನೇಲಿರಲ್ಲ. ಹಾಗಾಗಿ ಅದು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ ಗೊತ್ತಾಗುತ್ತೆ. ಸೊ ಹಂಗಾಗಿ ಎಲ್ಲ ಕೂಡ ಎಷ್ಟಾಗುತ್ತೋ ಅಷ್ಟು ಮುಗಿಸ್ಬಿಟ್ಟಿದ್ದೀವಿ. ಆ್ಯಂಡ್ ಇಷ್ಟು ಸೀರೆಗಳಿದ್ದಾವೆ, ನಾಳೆಲ್ಲ ನೀರೆಲ್ಲ ಹಾಕಬೇಕು. ಇವನ್ನೆಲ್ಲ ವಾಷಬಲ್ ಸ್ಯಾರೀಸು, ಇವನ್ನೆಲ್ಲ ಕೂಡ ಒಗ್ದಾಕಬೇಕು. ಬಿಕಾಸ್ ಆರತಿಗೆ ಎತ್ಕೊಂಡು ಹೋಗಿರೋದು ಅಂತ ಇವತ್ತು ಉಟ್ಕೊಂಡಿರೋ ಡ್ರೆಸ್ಗಳು, ಸೀರೆಗಳೆಲ್ಲ ಕೂಡ ವಾಶ್ ಮಾಡಿ ಹಾಕಬೇಕು. ಅದೆಲ್ಲ ಕೂಡ ಮುಗಿಸ್ಕೊಂಡು ನಾಳೆ ಸ್ವಲ್ಪ ಬೇಗನೆ ಹೋಗಬೇಕು. ಇದು ಜಾತ್ರೆ ವ್ಲಾಗ್ಸ್ ಪಾರ್ಟ್ 1 ಪಾರ್ಟ್ 2 ಎಲ್ಲ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. 1 2 3 4 ಜಾತ್ರೆ ವ್ಲಾಗ್ 1 ಡೇ 2 ಡೇ 3 ಡೇ ಅಂತೆಲ್ಲ ಕೂಡ ಮಾಡಿರೋದು. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂಗಂತೂ ಒಂಥರ ಚಳಿ ಜ್ವರ ಬಂದಾಗಲ್ಲ ಹಂಗೆ ಆಗ್ಬಿಟ್ಟಿದೆ. ಇವತ್ತು ಫುಲ್ ಕಂಪ್ಲೀಟ್ ಪಾದೆಲ್ಲ ನೋವ್ತಿದೆ ತುಂಬ. ಆಂಟಿ ಮನೆಯಿಂದ ನಮ್ಮ ಮನೆಯಿಂದ ಆಂಟಿ ಮನೆ ಮೆಟ್ಲಿಳಿಯ ಅವ್ರ ಮನೇಲಿ ಊಟಕ್ಕೆ ಹೋಗ್ಬೇಕಂದ್ರೆ ಮೆಟ್ಲೆಕ್ಬೇಕು. ಮೇಲ್ಗಡೆ ಊಟ ಅರೇಂಜ್ ಮಾಡಿದ್ದಲ್ಲ. ಸೊ ಹಂಗಾಗಿ ಇಟ್ ಫೀಲ್ಸ್ ಲೈಕ್ ದೇವ್ರೇ ನಂಗೆ ಆಗೋಗಿತ್ತು. ಆ್ಯಂಡ್ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಫೈನಲಿ 12:30 ಆಗಿದೆ. ಮಲ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬೆಡ್ಡೆಲ್ಲ ಸ್ವಲ್ಪ ಮೆಸ್ ಆಗಿಬಿಡ್ತಲ್ಲ, ಅದನ್ನೆಲ್ಲ ಫಸ್ಟ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಎಂಡ್ ವೀಡಿಯೋ ತೊಗೊಂಬಿಟ್ಟು ಐ ಕ್ಯಾನ್ ಸ್ಲೀಪ್ ಅಂತ ಅಂದ್ಬಿಟ್ಟು ಬಂದೆ. ಸೊ ಇವಾಗ ನಿಮಗೆ ಜಾತ್ರೆ ವ್ಲಾಗ್ಸ್ ಎಲ್ಲ ಇಷ್ಟ ಆಗಿದ್ರೆ ಫ್ರೆಂಡ್ಸ್, ಫ್ಯಾಮಿಲಿ, ವೆಲ್ ವಿಷರ್ಸ್ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋನ ಶೇರ್ ಮಾಡಿ. ಆ್ಯಂಡ್ ಹೆಂಗಿತ್ತು ಈ ವ್ಲಾಗು, ನಿಮಗೇನು ಅನ್ನಿಸ್ತು ಅಂತೆಲ್ಲ ಕೂಡ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದರದ್ದು ಶಾರ್ಟ್ಸು, ವೀಡಿಯೋಸು, ಏನಾದರೂ ರೀಲ್ಸ್ ಥರ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ, ಓಕೆನಾ. ಇದಿಷ್ಟು ಇವತ್ತಿನ ವ್ಲಾಗ್. ಆ್ಯಂಡ್ ಐ ಹೋಪ್ ಸೊ ಎವ್ರಿ ಒನ್ ಲೈಕ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಲ್ ದೆನ್ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.